ಇದು NNMS ಕ್ಲಾಸ್ ಸಂಬಂಧಪಟ್ಟಂತೆ ಗಡಿಯಾರದ ಮೇಲಿನ ಸಮಸ್ಯೆಗಳನ್ನು ಬಿಡಿಸುತ್ತಾ ಹೋಗೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಗಡಿಯಾರದ ಮೇಲಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಪ್ರಶ್ನೆಯನ್ನು ಬಿಡಿಸೋಣ. ಇಲ್ಲಿ ನೋಡ್ರಿ, ಪ್ರಶ್ನೆ ಏನದ, ಒಂದು ಗಡಿಯಾರದಲ್ಲಿ ಬೆಳಿಗ್ಗೆ ಸಮಯ ಎಷ್ಟದ? ಬೆಳಿಗ್ಗೆ ಸಮಯ 9 ಗಂಟೆ ಎಂದು ತೋರಿಸುತ್ತದೆ. 9 ಗಂಟೆಯಿಂದ ತೋರಿಸುತ್ತಿದೆ. ಅದೇ ಗಡಿಯಾರದ ಗಂಟೆಯ ಮುಳ್ಳು ಮಧ್ಯಾಹ್ನದ ವೇಳೆಗೆ 3 ತೋರಿಸುವಾಗ, ಇಲ್ಲಿ ನೋಡ್ರಿ, ಈ ಥರ ಗಂಟೆ ಮುಳ್ಳು 9 ಗಂಟೆ ಅಂತ ತೋರಿಸ್ತಾ ಇದೆ. ಹೌದಾ? ಇದು ನಿಮಿಷದ ಮುಳ್ಳು. ಇಲ್ಲಿ ನಾವೇನು ತಿಳ್ಕೋಬೇಕು ಅಂತಂದ್ರೆ, ಈ ಗಂಟೆ ಮುಳ್ಳು ಚಲಿಸಿ ಮಧ್ಯಾಹ್ನ 3 ಗಂಟೆಗೆ ಬಂದಾಗ, ಈ ಗಂಟೆ ಮುಳ್ಳು ಮಧ್ಯಾಹ್ನ 3 ಗಂಟೆಗೆ ಬಂದಾಗ ತೋರಿಸುವಾಗ ಅದು ಕ್ರಮಿಸಿದ ಕೋನವೆಷ್ಟು ಅಂದರೆ ಇಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಕ್ರಮಿಸಿದೆ ಅನ್ನುವಂಥದ್ದು. ಎಷ್ಟು ಕೋನದ ಕ್ರಮಿಸಿದೆ? ಇದು ಒಂದು ಸರಳ ಕೋನ ಆಗುತ್ತದೆ. ಹಾಗಾದರೆ ಇದು 180 ಡಿಗ್ರಿ ಕೋನವನ್ನು ಚಲಿಸಿದೆ ಅನ್ನುವಂಥದ್ದು. ಅದು ಕ್ರಮಿಸಿದೆ. ಡಿ ಆಪ್ಷನ್ ಕರೆಕ್ಟ್ ಆಪ್ಷನಲ್ಲಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಇದು ಎರಡನೇ ಪ್ರಶ್ನೆ ಆಗಿದೆ. ಗಡಿಯಾರದಲ್ಲಿ ಸಮಯವು ಸಾಯಂಕಾಲ 6:30 ಇದ್ದಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಪ್ರತಿಫಲಿತ ಕೋನ ಅಂತ ಕೇಳ್ಯಾರ. ಪ್ರತಿಫಲಿತ ಅಂದ್ರೆ ಹೊರಗಿನ ಕೋನ ತಿಳ್ಕೊಬೇಕಿಲ್ಲಿ. ಇದು ನೋಡಲಿ, ಇದು ಗಂಟೆಯ ಮುಳ್ಳು ಅಂತ ತಿಳ್ಕೊರಿ. ಇದು ನಿಮಿಷದ ಮುಳ್ಳು. ಗಂಟೆ ಮುಳ್ಳು ಏನಾಗ್ತದೆ? ಈಗ ನಿಮಿಷದ ಮುಳ್ಳು ಇಲ್ಲಿ 30 ನಿಮಿಷ ಚಲಿಸಿದಾಗ ಗಂಟೆ ಮುಳ್ಳು ಏನಾಗ್ತದೆ? ಅರ್ಧ ಗಂಟೆ ಮುಂದೆ ಹೋಗ್ತದೆ. ಇಲ್ಲಿ ಬರ್ತದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, 1 ನಿಮಿಷ ಗೊತ್ತಿರಲಿ. ಈಗ 1 ಗಂಟೆಯಿಂದ ಮತ್ತೊಂದು ಗಂಟೆಗೆ ಎಷ್ಟು ಡಿಗ್ರಿ ಕೋನ ಇರ್ತದಪ್ಪ? 30 ಡಿಗ್ರಿ ಕೋನವನ್ನು ಚಲಿಸಬೇಕಾಗ್ತದೆ. ಹಾಗಾದರೆ ಟೋಟಲ್ ಎಷ್ಟಾಗ್ತದೆ? ಇದು 360 ಡಿಗ್ರಿ ಕೋನಕ್ಕೆ 12 ಭಾಗ ಮಾಡಬೇಕು. ಹಾಗಾದರೆ ಒಂದು ಭಾಗಕ್ಕೆ 30 ಡಿಗ್ರಿ ಕೋನನ್ನು ಚಲಿಸಬೇಕಾಗ್ತದೆ. ಈಗ ಹೇಳ್ರಿ, ಇಲ್ಲಿ ಶಾರ್ಟ್ಕಟ್ನಲ್ಲಿ ಬಿಡಿಸುವಾಗ ಈಗ ಇದು 30 ನಿಮಿಷ ಮುಂದೆ ಚಲಿಸಿದಾಗ ಅರ್ಧ ಗಂಟೆ ಗಂಟೆ ಮುಳ್ಳು ಅರ್ಧ ಗಂಟೆ ಚಲಿಸ್ತದೆ. ಅರ್ಧ ಗಂಟೆ ಅಂದರೆ ಎಷ್ಟು ಡಿಗ್ರಿ ಆಗ್ತದೆ? ಇದು ಅಂದರೆ 15 ಡಿಗ್ರಿ ಚಲಿಸುತ್ತದೆ ಅಂದಾಗ. ಹಾಗಾದರೆ ಈ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟಾಗ್ತ? 15 ಡಿಗ್ರಿ. ಹಾಗಾದರೆ ಪ್ರತಿಫಲಿತ ಕೋನ ಅಂದರೆ ಈ ಕೋನ ಎಷ್ಟಾಗ್ತದೆ ಅಂದ್ರೆ 360 ಮೈನಸ್ 15 ಡಿಗ್ರಿ ಮಾಡಬೇಕು. 360 ಮೈನಸ್ 15 ಡಿಗ್ರಿ ಮಾಡಿದಾಗ 345 ಡಿಗ್ರಿ ಬರುತ್ತದೆ. 345 ಡಿಗ್ರಿ ಪ್ರತಿಫಲಿತ ಕೋನ ಆಗ್ತದೆ ಅನ್ನುವಂಥದ್ದು. ಆಪ್ಷನ್ ನೋಡ್ರಿ, ಸಿ ಇಸ್ ಆಪ್ಷನ್ ಕರೆಕ್ಟ್ ಅದ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಇಲ್ಲಿ ಬರ್ರಿ, ಒಂದು ಗಡಿಯಾರ ಜಲಬಿಂಬದ ಸಮಯ ಎಷ್ಟು? ಇಲ್ಲಿ ನೋಡ್ರಿ, 1 ನಿಮಿಷ. ಜಲಬಿಂಬದ ಸಮಯ ಎಷ್ಟಾಗ್ತದ? 9:25 ಅದ. ಹೌದಾ? 9:25 ಅದ. ಜಲಬಿಂಬ ಅಂದರೆ ವಾಟರ್ ಇಮೇಜ್. ಇದೇನ್ರಿ? ವಾಟರ್ ಇಮೇಜ್ ಆಗಿದೆ. ವಾಟರ್ ಇಮೇಜ್. ಆಮೇಲೆ ನಿಜವಾದ ನಿಖರ ಸಮಯ ಎಷ್ಟು ಅಂತ ಅಂದಾಗ, ಅಥವಾ ನಿಖರ ಸಮಯದಿಂದ ಜಲಬಿಂಬ ಅಂತ ಕೇಳಿದಾಗ ನಾವು ಒಂದು ಟ್ರಿಕ್ ಉಪಯೋಗ ಮಾಡಬೇಕು. ಇಲ್ಲಿ ಏನಂದ್ರೆ 18:30 18:30 ನಾವು ಇದು ಕಳಿಬೇಕಾಗ್ತದ. ಈಗ ನೋಡ್ರಿ, 18 ಅಂತ ಬಂದಾಗ 9 ಕಳಿರಲಿ
9 ಒಂದು ನಿಮಿಷ 18:25 ಅಂದ್ರೆ ಎಷ್ಟಾಗ್ತದೆ ಇದು 05 ಆಮೇಲೆ 9 ಏನಾಗ್ತದೆ ಇದು 9 ಗಂಟೆ 5 ನಿಮಿಷ ಆಗ್ತದೆ. ಬಟ್ ಇಲ್ಲಿ NNMS ಪುಸ್ತಕದಲ್ಲಿ ಇಂಗ್ಲೀಷ್ನಲ್ಲಿ ಏನೇ ಮಾಡ್ಯಾನಪ್ಪ ಅಂದ್ರೆ ಇದು 2:25 ಕೊಟ್ಟಾನ. 2:25 ಎಷ್ಟಾಗ್ತದೆ ನೋಡ್ರಿ. 2:25 ಅಂದ್ರೆ ಇಂಗ್ಲೀಷ್ ಅಂದ್ರೆ ಒಂದು ಸೈಡು ಕನ್ನಡ ಪ್ರಶ್ನೆ ಕೊಟ್ಟಾನ, ಒಂದು ಸೈಡ್ ಇಂಗ್ಲೀಷ್ ಪ್ರಶ್ನೆ ಕೊಟ್ಟಾನ. ಇಲ್ಲಿ ಏನು ಮಿಸ್ಟೇಕ್ ಮಾಡ್ಯಾನಂದ್ರೆ ಕನ್ನಡ ಪ್ರಶ್ನೆಯಲ್ಲಿ 9:25 ಆಗಿದ್ದಾಗ ಅದು ಕೊಟ್ಟಿದ್ದಾನ. ಬಟ್ ಇಂಗ್ಲೀಷ್ ಪ್ರಶ್ನೆಯಲ್ಲಿ ಏನು ಮಾಡ್ಯಾನಪ್ಪ ಅಂದ್ರೆ 2:25 ಅಂತ ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ 18:30 ಕಳೆದಾಗ ಎಷ್ಟಾಗ್ತದೆ 25. ಇಲ್ಲಿ 05 ಬರ್ತದೆ. ಆಮೇಲೆ ಇಲ್ಲಿ ಎಷ್ಟು ಬರ್ತದೆ ಅಂದ್ರೆ 16 ಬರ್ತದೆ. 16 ಅಂದರೆ ಎಷ್ಟು ಬರ್ತದೆ ರೀ ಇದು ಅಂದ್ರೆ 4 ಅಂದರೆ 12 ಮೇಲೆ ಎಷ್ಟಿದೆ ನೋಡು. 12 ಮೇಲೆ ಅಂದರೆ 12 ಕಳಿಬೇಕಂತ. 16 12 ಕಳಿಬೇಕಂತ ಅಂದರೆ ಎಷ್ಟಾಗ್ತದೆ 4 ಗಂಟೆ 5 ನಿಮಿಷ ಅಂದರೆ ಇದು 4 ಆಗಬೇಕು ಅನ್ನುವಂಥದ್ದು. 4 ಗಂಟೆ 5 ನಿಮಿಷ ಆಗಬೇಕು ಇದು. ಓಕೆ, ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡ್ರಿ. ಒಂದು ಗಡಿಯಾರ ಸಮಯವನ್ನು ಕನ್ನಡಿಯಲ್ಲಿ ನೋಡಿದಾಗ 4:45 ಸಮಯ ತೋರಿಸುತ್ತಿದೆ. ಆಗ ಗಡಿಯಾರದಲ್ಲಿ ನೈಜ ಸಮಯ ಎಷ್ಟು ನೋಡ್ರಿ. ವಾಟರ್ ಇಮೇಜ್ ಕೇಳಿದಾಗ ಏನು ಮಾಡಬೇಕಂದ್ರೆ ನಾವು 18:30 ಕಳಿಬೇಕು. ಆಮೇಲೆ ಮತ್ತೊಂದು ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನೋಡ್ರಿ, ಒಂದು ನಿಮಿಷ. ಇಲ್ಲಿ ಈ ಉದಾಹರಣೆಗೆ ಜಲಬಿಂಬ ಇಷ್ಟು ಕೊಟ್ರೆ ಅಂತ ಏನು ಮಾಡ್ತೀರಿ, ಮತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಲ್ಲಿ. ಜಲಬಿಂಬ ಅಂತ 2:45 ಕೊಟ್ಟಾಗ ಅಥವಾ 3:45 ಕೊಟ್ಟಾಗ 18:30 ಕಳೆಯಕ್ಕೆ ಬರೋಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ 1 ಗಂಟೆನ ಈ ಕಡೆ ಪ್ಲಸ್ ಮಾಡ್ಕೋಬೇಕು. ಅಂದರೆ ಎಷ್ಟಾಗ್ತದೆ 17:90 ಆಗ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿ 1 ಗಂಟೆಯನ್ನು ನಾನು ಮೈನಸ್ ಮಾಡಿದೆ. 1 ಗಂಟೆ ಅಂದರೆ 60 ನಿಮಿಷ. ಅದು 60 ನಿಮಿಷ ನಾನು ಇಲ್ಲಿ 30 ನಿಮಿಷದಲ್ಲಿ ಕೂಡಿಸಿಕೊಂಡೆ. ಹಾಗಾಗಿ ಇಲ್ಲಿ ನೋಡ್ರಿ ಏನಾಗ್ತದೆ 3:45 ಮೈನಸ್ ಮಾಡಿದಾಗ ಎಷ್ಟಾಗ್ತದೆ, ಇದು 45 ಆಗ್ತದೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದೆಷ್ಟಾಗ್ತದೆ ನೋಡ್ರಿ. ಇಷ್ಟು ಅಂದ್ರೆ 14 ಆಗ್ತದೆ. 15, 14 ಆಗ್ತದೆ. 14 ಅಂದ್ರೆ ಎಷ್ಟಾಗ್ತದೆ ಅಂದ್ರೆ 2:45 ಸಮಯ ಆಗ್ತದೆ. ಎಷ್ಟಾಗ್ತದೆ ಇದು 2:45 ಸಮಯ ಆಗ್ತದೆ. ಜಲಬಿಂಬದೊಳಗೆ ಎಷ್ಟಾಗ್ತದೆ ಇದು 2:45 ಆಗ್ತದೆ ಅನ್ನುವಂಥದ್ದು. ಈ ಥರ ಮಾಡ್ಕೋಬೇಕು. ಇಲ್ಲಿ ನಿಖರ ಸಮಯ ಇಷ್ಟಿದ್ದಾಗ ಜಲಬಿಂಬದೊಳಗೆ ಎಷ್ಟಾದ ಇಷ್ಟಾಗ್ತದೆ ಅನ್ನುವಂಥದ್ದು ನೆನಪಿರಲಿ. ಎಸ್, ನೆಕ್ಸ್ಟ್ ನೋಡ್ರಿ. ಒಂದು ಗಡಿಯಾರ ಸಮಯ ಕನ್ನಡಲ್ಲಿ ನೋಡಿದಾಗ, ಕನ್ನಡಲ್ಲಿ ಬಂದಾಗ ಮಿರರ್ ಇಮೇಜ್ ಅಂತ ಬಂದಾಗ ನೆನಪಿರಲಿ, ಮಿರರ್ ಇಮೇಜ್ ಅಂತ ಬಂದಾಗ ಇಲ್ಲಿ ನೋಡ್ರಿ ಏನು ಮಾಡಬೇಕು, 4:45 ತೋರಿಸುತ್ತಿದೆ. ಇವಾಗ ಮಿರರ್ ಇಮೇಜ್ ಅಂತ ಬಂದಾಗ 11:60 ಕಳಿಬೇಕು ಅನ್ನುವಂಥದ್ದು. ಇಲ್ಲಿ 11:60 ಕಳೀರಿ. ಶಾರ್ಟ್ಕಟ್ನಲ್ಲಿ ನೋಡ್ರಿ 4:45 ಎಷ್ಟಾಗ್ತದೆ, ಇದು 15 ಉಳಿತು. ಹೌದಾ? ಆಮೇಲೆ ಇಲ್ಲಿ ಕಳೀರಿ. ಇಲ್ಲಿ ಕಳೆದಾಗ 7
7:15 ಆಗ್ತದೆ ಅನ್ನುವಂಥದ್ದು. ಇಲ್ಲಿ ಆಪ್ಷನಲ್ಲಿ ತಪ್ಪಿದೆ. ಇದು 7:15 ಅಂತ ಬರ್ಕೋರಿ. 7:15 ಸರಿಯಾದ ಉತ್ತರ ಆಗ್ತದೆ. ಎಷ್ಟಾಗ್ತದೆ? 7:15 ಸರಿಯಾದ ಉತ್ತರ ಆಗುತ್ತದೆ. ಎಸ್ ಸರ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆನಪಿಟ್ಕೋಂಥ ಒಂದು ವಿಷಯ ಏನಂದ್ರೆ, ವಾಟರ್ ಇಮೇಜ್ ಅಂತ ಕೇಳಿದಾಗ ನಾವೇನು ಮಾಡಬೇಕು? 18:30 ಅಥವಾ 17:90 ಕೇಳಬೇಕು. ಹೌದಾ? ಈಗ ನೆಕ್ಸ್ಟು ಮಿರರ್ ಇಮೇಜ್ ಅಂತ ಬಂದಾಗ 11:60 ನಾವು ಕಳಿಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಒಂದು ಗಡಿಯಾರ ಸಮಯ ಕನ್ನಡಿನಲ್ಲಿ ನೋಡಿದಾಗ 11 ಎಷ್ಟಾಗ್ತದೆ? ಅದು 11:25 ಅಂತ ತೋರಿಸ್ತಾ ಇದೆ ಇಲ್ಲಿ. 11:25 ಇಲ್ಲಿ 11:25 ಅಂತ ತೋರಿಸುತ್ತಿದೆ. ಆಗ ಗಡಿಯಾರದ ನೈಜ ಸಮಯ ಎಷ್ಟು ಅಂತ ಕೇಳಿದಾರೆ. ಕನ್ನಡಿಯಲ್ಲಿ ಇದ್ದಾಗ ಅಥವಾ ನೈಜ ಸಮಯ ಇದ್ದು ಕನ್ನಡಿಯಲ್ಲಿ ಕೇಳಿದಾಗ ಅಥವಾ ಕನ್ನಡಿಯಲ್ಲಿ ಇದ್ದು ನೈಜ ಸಮಯ ಕೇಳಿದಾಗ ನಾವೇನು ಮಾಡಬೇಕಂತಂದ್ರೆ 11:60 ಕಳೀಬೇಕು. ಈಗ ನೋಡ್ರಿ ಎಷ್ಟಾಗ್ತದೆ? ಇದು ಕಳೀರಿ, 5 ಉಳಿತು, ಆಮೇಲೆ ಇಲ್ಲಿ 3 ಉಳಿತು, ಇದು 0 ಅಂದಾಗ ನೆನಪಿರಲಿ, ರಾತ್ರಿ ಎಷ್ಟಾಗ್ತದಪ್ಪ ಅಂದ್ರೆ 12:35 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಹೋಗ್ರಿ. ಇಲ್ಲಿ ಬರ್ರಿ. ಸಮಯ 5:50 ತೋರಿಸುವ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವೆಷ್ಟು ಅಂತ ಕೇಳಿದಾಗ, ನಡುವಿನ ಕೋನಷ್ಟು ಕೇಳಿದಾಗ ಇಲ್ಲಿ ನಾವೊಂದು ಸೂತ್ರ ಇಲ್ಲಿ ಬರ್ತದ. ಏನು ಬರ್ತದಪ್ಪ ಅಂದ್ರೆ ಸೂತ್ರ ನೆನಪಿಟ್ಕೋರಿ. ಏನು ಸೂತ್ರ ಬರ್ತದಂದ್ರೆ, ಇಲ್ಲಿ ಗಂಟೆ ಇಂಟು 30 ಡಿಗ್ರಿ ಮೈನಸ್ ನಿಮಿಷ ಇಂಟು 11/2 ಈ ಸೂತ್ರ ನೆನಪಿಟ್ಕೋಬೇಕು. ಇಲ್ಲಿ ನೋಡ್ರಿ, ಗಂಟೆ ಎಷ್ಟದ ರೀ? 5 ಗಂಟೆ ಇಂಟು 30 ಮೈನಸ್ ಎಷ್ಟಾಗ್ತದೆ ನೋಡ್ರಿ? ನಿಮಿಷ ಅಂದ್ರೆ 50 ನಿಮಿಷ ಇಂಟು 11/2. ಈಗೇನು ಮಾಡ್ರಿ, ಕಡ್ತಾ ಹೊಡೆಯೋದು 2 ಒಂದಲೇ 2:25 ಅನ್ನುವಂಥದ್ದು. ಈಗ 25 ಇಲ್ಲಿ ಮಾಡ್ರಿ, ಎಸ್. ಇಲ್ಲೊಂದು ಟ್ರಿಕ್ ಹೇಳ್ತೀನಿ ನೋಡ್ರಿ. ಈ ಥರ ಇದ್ದಾಗ 11:5 11:2 1 20 11:2 27 ಆಗ್ತದೆ ಅನ್ನುವಂಥದ್ದು. 20 ಅಂದರೆ ಇದು ಮತ್ತೆ ಹೊಳ್ಳಿ ಕೊಡಿಸ್ಕೋಬೇಕಂತಿಲ್ಲಿ 27. ಎಸ್, 275 ಬರ್ತದೆ ಅನ್ನುವಂಥದ್ದು. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇದೆಷ್ಟಾಗ್ತದೆ ನೋಡ್ರಿ? 150. ಓಕೆ, ಇದು ಮೈನಸ್ ಮಾಡಿರಿ. 150 ಮೈನಸ್ ಮಾಡಿರಿ, ಎಷ್ಟಾಗ್ತದೆ ನೋಡ್ರಿ? 5 ಬತ್ತು, ಆಮೇಲೆ 7ರಲ್ಲಿ 5 ಹೋದಾಗ 2 ಬತ್ತು, ಇಲ್ಲಿ 1 ಬತ್ತು, ಅಂದ್ರೆ 125 ಡಿಗ್ರಿ ಬರ್ತದೆ ಅನ್ನುವಂಥದ್ದು. 125 ಡಿಗ್ರಿ ಆನ್ಸರ್ ಬರ್ತದೆ ಅನ್ನುವಂಥದ್ದು. 125 ಡಿಗ್ರಿ ಆನ್ಸರ್ ಬರ್ತದೆ ಅನ್ನುವಂಥದ್ದು. ಆಪ್ಷನ್ ನಂಬರ್ ಸಿ ಕರೆಕ್ಟ್. ಓಕೆ, ಇಲ್ಲಿ ಬಿಡೋಣ. 6 ಪ್ರಶ್ನೆಗಳನ್ನು ಬಿಡಿಸಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ 6 ಪ್ರಶ್ನೆಗಳನ್ನು ಬಿಡಿಸಲಾಗ್ತದೆ. ಈ ವಿಡಿಯೋನಲ್ಲಿ ನೋಡ್ರಿ, ವಾಟರ್ ಇಮೇಜ್ ಆಮೇಲೆ ಮಿರರ್ ಇಮೇಜ್ನಲ್ಲಿ ಇರುವಂಥ ಸೂತ್ರವನ್ನು ನೆನಪಿಟ್ಕೋರಿ. ಆಮೇಲೆ ಮುಳ್ಳುಗಳ ನಡುವೆ ನಿಮಿಷ ಮತ್ತು ಗಂಟೆಗಳ ಮುಳ್ಳುಗಳ ನಡುವಿನ ಕೋನ ಕೊಟ್ಟಾಗ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು ಅನ್ನುವಂಥದ್ದು. ಈ ಫಾರ್ಮುಲಾವನ್ನು ಹಚ್ಚಬೇಕು ಅನ್ನುವಂಥದ್ದು ನೆನಪಿರಲಿ. ಗಂಟೆ
30 ಇಂಟು 30 ಮೈನಸ್ ನಿಮಿಷ ಇಂಟು 11/2 ಈ ಫಾರ್ಮುಲಾವನ್ನು ಅಥವಾ ಈ ಸೂತ್ರವನ್ನು ಸೇರಿಸಬೇಕು ಅನ್ನುವಂಥದ್ದು. ಓಕೆ, ಇಂಪಾರ್ಟೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಮುಂದಿನ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.